ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ವಿಶ್ವದಲ್ಲಿ ಮೂರನೇ ಮಹಾಯುದ್ಧ ಶುರುವಾಗ್ಬಿಡುತ್ತಾ ಅನ್ನುವಂತ ಆತಂಕ ಪ್ರಶ್ನೆ ಕಾರಣ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸ್ಬಿಟ್ಟಿದೆ. ಹಾಗಾಗಿ ಅದರಿಂದ ಪ್ರಶ್ನೆ ಹುಟ್ಕೊಳ್ತಾ ಇರೋದು, ವಿಶ್ವದಲ್ಲಿ ಈ ಮೂಲಕ ಮೂರನೇ ಮಹಾಯುದ್ಧ ಪ್ರಾರಂಭ ಆಗ್ಬಿಡುತ್ತಾ ಅಂತ. ಹೇಗಿದೆ ಪರಿಸ್ಥಿತಿ ಅಂದ್ರೆ, ಇರಾನ್ ವರ್ಸಸ್ ಇಸ್ರೇಲ್, ಇಸ್ರೇಲ್ ವರ್ಸಸ್ ಮಧ್ಯಪ್ರಾಚ್ಯ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಇಸ್ರೇಲ್ ಮೇಲೆ ಇರಾನ್ ರಾಕೆಟ್ಗಳ ಸುರಿಮಳೆ. ಇಲ್ಲಿ ತನಕ ಇರಾನ್ ನೇರವಾಗಿ ಇಸ್ರೇಲ್ ಮೇಲೆ ದಾಳಿಗೆ ಮುಂದಾಗಿರಲಿಲ್ಲ. ಇಷ್ಟು ದಿನ ಹಿಜ್ಬುಲ್ಲಾ, ಹಮಾಸ್ ಉಗ್ರರ ದಾಳಿ ಆಗ್ತಾ ಇತ್ತು. ಈಗ ನೇರವಾಗಿ ಇರಾನ್ ಅಖಾಡಕ್ಕೆ ಇಳಿದ್ಬಿಟ್ಟಿದೆ. 200ಕ್ಕೂ ಹೆಚ್ಚು ಮಿಸೈಲ್ ಮೂಲಕ ಇರಾನ್ ಅಟ್ಯಾಕ್ ಮಾಡಿದೆ. ಹಮಾಸ್ ನಾಯಕನ ಹತ್ಯೆಗೆ ಇರಾನ್ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದೆಯಾ? ಬಾಂಬ್ ಶೆಲ್ಟರ್ಗಳಲ್ಲಿ ಸಹಸ್ರಾರು ಮಂದಿಗೆ ಆಶ್ರಯ ನೀಡಲಾಗಿದೆ. ಸುರಕ್ಷಿತ ಜಾಗಗಳಿಗೆ ಹೋಗುವಂತೆ ಇಸ್ರೇಲ್ ಸೂಚನೆ ಕೂಡ ಕೊಟ್ಟಿದೆ. ಇಸ್ರೇಲ್ ಇರಾನ್ ನಡುವಿನ ಯುದ್ಧಕ್ಕೆ ವಿಶ್ವವೇ ಈಗ ಬೆಚ್ಚಿ ಬಿದ್ದಿದೆ. ಕಾರಣ, ನಿನ್ನೆ ಒಂದೇ ದಿನ 200ಕ್ಕೂ ಹೆಚ್ಚು ಮಿಸೈಲ್ಗಳ ಮೂಲಕ ಇರಾನ್ ಅಟ್ಯಾಕ್ ಮಾಡಿರುವುದು ಆತಂಕವನ್ನ ಸೃಷ್ಟಿ ಮಾಡಿಬಿಟ್ಟಿದೆ. ವಿಶ್ವದಲ್ಲೇ ಈ ಮೂಲಕ ಮೂರನೇ ಮಹಾಯುದ್ಧಕ್ಕೆ ಇದು ನಾಂದಿ ಆಗಬಹುದಾ? ಇಂಥದ್ದೊಂದು ಪ್ರಶ್ನೆ ನಿರ್ಮಾಣ ಆಗುವಂತೆ ಮಾಡಿದೆ. ಇಸ್ರೇಲ್ನಲ್ಲಿ ಜನ ಈಗ ಹೇಗಿದ್ದಾರೆ ಅಂದ್ರೆ, ಬಂಕರ್ಗಳಲ್ಲಿ ಆಶ್ರಯ ಪಡೆದುಕೊಂಡಿದ್ದಾರೆ. ಬಂಕರ್ಗಳಲ್ಲಿ ಸುರಕ್ಷಿತವಾಗಿದ್ದಾರೆ. ಇಲ್ಲಿನ ಜನ ಯಾವ ಕ್ಷಣಕ್ಕೆ ಎಲ್ಲಿಂದ ಮಿಸೈಲ್ ಅಟ್ಯಾಕ್ ಆಗುತ್ತೋ ಅಂತ ಗೊತ್ತಿಲ್ಲ. ಇಷ್ಟು ದಿನ ಹಿಜ್ಬುಲ್ಲಾ, ಹಮಾಸ್ ಉಗ್ರರ ದಾಳಿ ಆಗಿತ್ತು. ನಿನ್ನೆ ಇರಾನ್ ಅಖಾಡಕ್ಕಿಳಿದಿದೆ. ಆ ಮೂಲಕ ಇಸ್ರೇಲ್ ಮೇಲೆ ನೇರ ದಾಳಿಯನ್ನ ಇರಾನ್ ಮುಂದುವರಿಸ್ತಿದೆ. ಇರಾನ್ ರಾಕೆಟ್ ದಾಳಿಗೆ ಇಸ್ರೇಲ್ ಕೂಡ ಕೆಂಡಾಮಂಡಲವಾಗಿದೆ. ಇಸ್ರೇಲ್ ಬೆಂಬಲಕ್ಕೆ ವಿಶ್ವದ ದೊಡ್ಡಣ್ಣ ಅಮೆರಿಕ ನಿಂತ್ಕೊಂಡಿದೆ. ನೇರ ಎಚ್ಚರಿಕೆ ಇರಾನ್ಗೆ. ಈ ಮೂಲಕ ಇರಾನ್ ಕೃತ್ಯಕ್ಕೆ ಇಸ್ರೇಲ್ ಪ್ರಧಾನಿ ಕೂಡ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ಮೇಲೆ ರಾಕೆಟ್ ದಾಳಿ ಮಾಡಿ ತಪ್ಪು ಮಾಡಿದ್ದೀರಿ ನೀವು ಅಂತ. ನೀವು ಮಾಡಿರುವ ತಪ್ಪಿಗೆ ದೊಡ್ಡ ಬೆಲೆ ತೆರಬೇಕಾಗುತ್ತೆ. ಇರಾನ್ ವಿರುದ್ಧ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಶಪಥ ಮಾಡಿದ್ದಾರೆ, ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ಮೇಲೆ ನೇರ ಅಟ್ಯಾಕ್ ಮಾಡಿ ತಪ್ಪು ಮಾಡಿದ್ದೀರಿ ನೀವು, ಇದಕ್ಕೆ ಬೆಲೆ ತೆರಬೇಕಾಗುತ್ತೆ ಅಂತ. ಆ ಮೂಲಕ ಇಸ್ರೇಲ್ ಕೂಡ ಸುಮ್ಮನೆ ಕೂರಲ್ಲ, ಬದಲಾಗಿ ಪ್ರತೀಕಾರ ತೀರಿಸ್ಕೊಳ್ತೀವಿ ಅನ್ನುವಂಥ ಎಚ್ಚರಿಕೆ ಈ ಮೂಲಕ ಇಸ್ರೇಲ್ ಪ್ರಧಾನಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅಮೆರಿಕ ಅಧ್ಯಕ್ಷ ಕೂಡ ಜೋ ಬೈಡನ್ ಅವರು ಈ ದಾಳಿ ಆದ ಬಳಿಕ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ನಾನಾಗ್ಲೇ ಹೇಳ್ತಾ ಇದ್ದ, ಇರಾನ್ ವರ್ಸಸ್ ಇಸ್ರೇಲ್, ಇಸ್ರೇಲ್ ವರ್ಸಸ್ ಮಧ್ಯಪ್ರಾಚ್ಯ ಅನ್ನುವಂಥ ಪರಿಸ್ಥಿತಿ. ಇಷ್ಟು ದಿನ ಎಲ್ಲೂ ಕೂಡ ಇರಾನ್ ನೇರವಾಗಿ ದಾಳಿಗೆ ಮುಂದಾಗಿರ್ಲಿಲ್ಲ. ಇರಾನೇ ಹಿಜ್ಬುಲ್ಲಾ ಮತ್ತು ಈ ಹಮಾಸ್ ಉಗ್ರರಿಗೆ ನೇರವಾಗಿ ಸಪೋರ್ಟ್ ಮಾಡಿದ್ರು ಕೂಡ ನೇರವಾಗಿ ತಾನೇ ಅಖಾಡಕ್ಕೆ ಇಳಿದಿದ್ದನ್ನ ತೋರಿಸ್ಕೊಂಡಿರಲಿಲ್ಲ. ಬಟ್ ಈಗ ನೇರವಾಗಿ ಇರಾನ್ ಅಖಾಡಕ್ಕೆ ಇಳಿದಾಗಿದೆ. ನಿನ್ನೆ ನಿರಂತರವಾಗಿ ರಾಕೆಟ್ ದಾಳಿ ಇಸ್ರೇಲ್ ಮೇಲೆ. ಹಾಗಾಗಿ ಇಸ್ರೇಲ್ ಪ್ರಧಾನಿ ಕೂಡ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ನಮ್ಮ ಮೇಲೆ ದಾಳಿ ಮಾಡಿ ತಪ್ಪು ಮಾಡಿದ್ದೀರಿ, ಅದಕ್ಕೆ ಬೆಲೆ ತೆರಬೇಕಾಗುತ್ತೆ ಅಂತ. ಹಾಗಾಗಿ ಮತ್ತೊಂದು ಹಂತ ತಲುಪುವಂತ ಸಾಧ್ಯತೆ ಈ ಯುದ್ಧ. ಯಾವಾಗ ಇರಾನ್ ನೇರವಾಗಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತೋ, ಆಗ ವಿಶ್ವದ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಕೂಡ ಮುಂದೆ ಬಂದ್ರು. ನೇರವಾಗಿ ಒಂದು ಸಂದೇಶವನ್ನ, ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ರು ಇರಾನ್ಗೆ. ಏನದು ಗಮನಿಸ್ತಾ ಹೋಗೋಣ. ಆ ಮೂಲಕ ಇಸ್ರೇಲ್ಗಂತೂ ಬೆಂಬಲವಾಗಿ ನಿಂತಿದೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಅನ್ನೋದು ಬಹಳ ಸ್ಪಷ್ಟ. ಇಸ್ರೇಲ್ ರಕ್ಷಣೆ ಮಾಡೋದಕ್ಕೆ ಅಮೆರಿಕ ಸಿದ್ಧವಿದೆ. ಇರಾನ್ ವಿರುದ್ಧ ಅಧ್ಯಕ್ಷ ಜೋ ಬೈಡನ್ ಗುಡುಗಿದ್ದಾರೆ. ವಾಷಿಂಗ್ಟನ್ನಲ್ಲಿ ವಿವಿಧ ರಾಷ್ಟ್ರಗಳ ಗಣ್ಯರ ಸಭೆ ಕೂಡ ಆಗಿದೆಯಂತೆ. ಇಸ್ರೇಲ್ ಮೇಲೆ ದಾಳಿ ಅಮಾನವೀಯ ಕೃತ್ಯ, ಇರಾನ್ ರಾಕೆಟ್ ದಾಳಿ ಖಂಡಿಸಿದ್ದಾರೆ ಆ ಮೂಲಕ ನಾಯಕರು. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಯಾವಾಗ ಇಷ್ಟೆಲ್ಲ ಬೆಳವಣಿಗೆ ಆಯಿತು, ವಾಷಿಂಗ್ಟನ್ನಲ್ಲಿ ಒಂದು ವಿವಿಧ ರಾಷ್ಟ್ರಗಳ ಗಣ್ಯರ ಸಭೆ ನಡೆಸಲಾಯಿತು. ಆ ಸಭೆಯಲ್ಲಿ ಬಹುತೇಕ ಎಲ್ಲ ನಾಯಕರು ಕೂಡ ವ್ಯಕ್ತಪಡಿಸಿದ ಒಂದೇ ವಿಚಾರ, ಇಸ್ರೇಲ್ ಮೇಲೆ ದಾಳಿ ಅಮಾನವೀಯ ಕೃತ್ಯ ಅಂತ.
ಹಾಗಾಗಿ ಜೋ ಬೈಡೆನ್ ಅವರು ಒಂದು ನೇರವಾಗಿ ಸಂದೇಶವನ್ನ ಇರಾನ್ಗೆ ಕೊಟ್ಟಿದ್ದಾರೆ. ಸಹಜವಾಗಿ ಆತಂಕ ಇರೋದೇನ್ ಗೊತ್ತಾ, ಯಾವಾಗ ಇರಾನ್ ನೇರವಾಗಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿತು ಅಲ್ಲಿ ನಮ್ಮ ಅನಿವಾಸಿ ಭಾರತೀಯರು ಕೂಡ ಇದ್ದಾರೆ. ಸಹಜವಾಗಿ ಆತಂಕ ಏನಾಗ್ತಾ ಇದೆ, ಅಲ್ಲಿ ಯುದ್ಧದ ಕಾರ್ಮೋಡ, ಯಾವ ಕ್ಷಣಕ್ಕೆ ಎಲ್ಲಿ ರಾಕೆಟ್ ದಾಳಿ ಆಗುತ್ತೋ, ಬಾಂಬ್ಗಳ ದಾಳಿ ಆಗುತ್ತೋ ಅನ್ನುವಂಥ ಆತಂಕದಲ್ಲಿದ್ದಾರೆ. ಹಾಗಾಗಿ ಅನಿವಾಸಿ ಭಾರತೀಯರಿಗೆ ಕೇಂದ್ರ ಸರ್ಕಾರ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿರುವ ಭಾರತೀಯರಿಗೆ ಕೇಂದ್ರ ವಾರ್ನಿಂಗ್. ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆಯುವಂತೆ ಕೇಂದ್ರ ಸಲಹೆ ಕೊಟ್ಟಿದೆ. ಅನಿವಾಸಿ ಭಾರತೀಯರು ಕೂಡ ಅಲ್ಲಿದ್ದಾರಲ್ಲ, ಸಿಲುಕಾಕಿಕೊಂಡಿದ್ದಾರಲ್ಲ, ಯಾವ ಕ್ಷಣಕ್ಕೆ ಏನು ಬೇಕಾದರೂ ಆಗಬಹುದು ಅಂತ ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗಿರೋದ್ರಿಂದ ಸುರಕ್ಷಿತ ಸ್ಥಳಗಳಲ್ಲಿ ನೀವು ಆಶ್ರಯ ಪಡೀರಿ ಅಂತ ಕೇಂದ್ರನೇ ಸಲಹೆ ಕೊಟ್ಟಿದೆ. ಅಲ್ಲಿಗೆ ಈ ಮಧ್ಯಪ್ರಾಚ್ಯದಲ್ಲಿ ಒಂದಷ್ಟು ಬಂಕರ್ಗಳಲ್ಲಿ ಆಶ್ರಯ ಪಡೆದುಕೊಳ್ತಿದ್ದಾರೆ ಜನ. ಜೀವ ಭಯ ಅಂತೂ ಸಹಜವಾಗಿ ಇದೆ, ಯಾವ ಕ್ಷಣಕ್ಕೆ ಏನಾಗುತ್ತೋ ಅಂತ. ಬಟ್ ಬಂಕರ್ಗಳಲ್ಲಿ ಹೋಗಿ ಸೇಫ್ ಆಗಿ ಜನ ದಿನ ದೂಡಬೇಕಾದಂತ ಅನಿವಾರ್ಯತೆ. ಅದೇ ನಿಟ್ಟಿನಲ್ಲಿ ಈಗ ಕೇಂದ್ರ ಕೂಡ ಅದೇ ಸಲಹೆ ಕೊಟ್ಟಿದೆ, ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆದುಕೊಳ್ಳಿ ಅಂತ. ದೃಶ್ಯ ನೋಡ್ತಾ ಇದೀವಿ, ನಿನ್ನೆ ಆಗಿರುವಂತಹ ದಾಳಿಯ ದೃಶ್ಯಗಳಿದು. ಎಷ್ಟು ಭಯಂಕರವಾಗಿದೆ, ಭೀಕರವಾಗಿದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಸದ್ಯಕ್ಕೆ ಇಸ್ರೇಲ್ನಲ್ಲಿ ಅಷ್ಟು ದೊಡ್ಡ ಮಟ್ಟದ ಅನಾಹುತಗಳು ಆಗದೆ ಇರೋದಕ್ಕೆ ಕಾರಣ ಐರನ್ ಡ್ರೋಮ್. ಸದ್ಯ ಆ ಪುಟ್ಟ ರಾಷ್ಟ್ರವನ್ನ ರಕ್ಷಣೆ ಮಾಡ್ತಾ ಇದೆ. ಇಷ್ಟೆಲ್ಲ ನಿರಂತರವಾಗಿ ಮಿಸೈಲ್ಗಳ ಅಟ್ಯಾಕ್, ರಾಕೆಟ್ಗಳ ಅಟ್ಯಾಕ್ ಆದರೂ ಕೂಡ ತತ್ಕ್ಷಣಕ್ಕಲ್ಲಿ ಐರನ್ ಡ್ರೋಮ್ ಆ ಪುಟ್ಟ ರಾಷ್ಟ್ರವನ್ನ ರಕ್ಷಣೆ ಮಾಡ್ತಾ ಇದೆ, ದೊಡ್ಡ ಮಟ್ಟದ ಅನಾಹುತಕ್ಕೆ ದಾರಿ ಮಾಡಿಕೊಟ್ಟಿಲ್ಲ ಅನ್ನುವಂತಹ ವಿಚಾರ. ಇಷ್ಟು ದಿನ ಹಿಜ್ಬುಲ್ಲಾ, ಹಮಾಸ್ ಉಗ್ರರ ದಾಳಿ ಬಳಿಕ ನಿನ್ನೆ ಇರಾನ್ ನೇರವಾಗಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿತು. ನಿನ್ನೆಯ ಸನ್ನಿವೇಶ, ಅಲ್ಲಿನ ಪರಿಸ್ಥಿತಿ ಏನಾಗ್ತಾ ಇದೆ, ಆ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು